ಹೆಲೋ ಮೈ ಫುಡ್ಡೀಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿಸ್ ರುಚಿ. ನಾನಿವತ್ತು ತುಂಬ ಲಾಂಗ್ ಟೈಮ್ ನಂತರ ಮತ್ತೆ ವಿಡಿಯೋ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಚಿಕನ್ ಸಾಂಬಾರ್ದು ಒಂದು ವಿಡಿಯೋ ಹಾಕಿದ್ದೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇನ್ನೇನು ಶ್ರಾವಣ ಬಂತು, ಅಷ್ಟರಲ್ಲಿ ನಾವು ಚಿಕನ್ ಎಲ್ಲ ತಿನ್ನಬೇಕು, ಮಟನ್ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತೆ ಎಲ್ಲರಿಗೂ. ಒಂದು ವೀಕ್ ಇದೆ. ಸೊ ದಟ್ ನಾವು ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಕರಿ ಮಾಡಿದ್ದೀವಿ. ಆಲ್ರೆಡಿ ಅದು ನೋಡಿದ್ದೀರಾ. ಹಂಗೆ ಇವತ್ತು ಅರ್ಧ ಕೆ ಜಿದು ಚಿಕನ್ ಕಬಾಬ್ ಕೂಡ ಮಾಡ್ತಾಯಿದ್ದೀವಿ. ಅರ್ಧದಿಂದ ಮುಕ್ಕಾಲು ಕೆ ಜಿ, ಇದು ಮುಕ್ಕಾಲು ಕೆ ಜಿ ಇದೆ ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಏನೇನಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡಿಂದ ಆದರೂ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಹಳದಿ ಪುಡಿ ತೊಗೊಂಡಿದ್ದೀನಿ, ಅದೇ ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಆಲ್ರೆಡಿ ಇದರಲ್ಲಿ ಇರುತ್ತೆ ಉಪ್ಪು ಪೌಡರಲ್ಲಿ. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧದಷ್ಟು. 2 ಮೆಣಸಿನ್ಕಾಯಿನ, 2 ದೊಡ್ಡ ಮೆಣಸಿನ್ಕಾಯಿನ 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಚಿಕನ್ ಇದೆ, ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಇದೆ. ಈಗ ಇದನ್ನು ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಡೋಣ. ಈಗ ನೋಡಿ, ಮೊದಲಿಗೆ ಚಿಕನ್ ಎಲ್ಲ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಕ್ಲೀನಾಗಿ ಬಸ್ತು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಕಬಾಬ್ ಪೌಡರ್ನ, ಅಚ್ಕಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕ್ಕೊಳ್ಳೋಣ. ಅಚ್ಕಾರ ಪುಡಿ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಒಂದು ಲಾಸ್ಟಿಗೆ ಸ್ವಲ್ಪ ನೋಡಿಕೊಂಡು ಹಾಕೋಣ. ಈಗ ಸ್ವಲ್ಪ ಇರಲಿ. ಈಗ ಕಬಾಬ್ ಪೌಡರ್ನ ಒಂದು 2.5 ಇಂದ 3 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ, ನಾವು ಮಾಡೋ ಕಬಾಬ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ, ಅದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಬಾಬ್ ಪೌಡರ್ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 3 ಲೆಗ್ ಪೀಸ್ ಬಂದಿದೆ. ಚೆನ್ನಾಗಿ ಮಸಾಲೆ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಿದ್ರೆ ಇಲ್ಲಿ ಎಗ್ ವೈಟ್ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಮನೇಲಿ ಮಕ್ಕಳದೆಲ್ಲ ಗಲಾಟೆ ಕೇಳಿಸ್ತಾ ಇರ್ಬೋದು ನಿಮಗೆ. ದಯವಿಟ್ಟು ಏನು ಅಂದ್ಕೋಬೇಡಿ. ನೋಡಿ, ಎಲ್ಲ ಕಲಿಸ್ಕೊಂಡೆ. ಈಗ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಟ್ಕೊಂಡಿದ್ದಲ್ಲ, ಅದು ಕೂಡ ಹಾಕಿ ಮಿಕ್ಸ್ ಮಾಡಿ. ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಫುಲ್ ಟಾಸ್ ಮಾಡಿಬಿಡ, ಕೈ ಕಲಿಸಿ. ಈಗ ನೋಡಿ, ನಿಂಬೆಹಣ್ಣು, ಕರಿಬೇವು, ಮೆಣಸಿನ್ಕಾಯಿ ಹಾಕಿದ್ಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾವು ಎಷ್ಟು ಟೈಮ್ ನಾವು ಮ್ಯಾರಿನೇಟ್ ಮಾಡೋಕೆ ಇಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕಬಾಬು. ನಮಗೆ ಟೈಮ್ ಭಾಳ ಇತ್ತಪ್ಪ ಅಂತಂದರೆ ಸ್ವಲ್ಪ ಭಾಳ 1 ಅವರ್ 2 ಅವರ್ ಇಟ್ಕೊಂಡು ಮಾಡಿದ್ರು ಓಕೆನೇ. ನಮಗೆ ಟೈಮ್ ಇಲ್ಲ ಅಂದರೆ ಹೀಗೆ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂ ಮ್ಯಾರಿನೇಟ್ ಮಾಡ್ತೀನಿ. ಆನಂತರ ಫ್ರೈ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಓಕೆ, ಚಿಕನ್ ಕಬಾಬ್ ಒಂದು ನಾವೆಲ್ಲ ಕಲಸಿ ಮ್ಯಾರಿನೇಟ್ ಮಾಡಿಟ್ಟು ಆಲ್ಮೋಸ್ಟ್ 1 ಅವರ್ ಆಯಿತು. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಆಲ್ರೆಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈಗ ಫಸ್ಟು ಟೆಸ್ಟ್ ಮಾಡೋಣ ಎಣ್ಣೆ ಕಾದಿದೆ ಏನು ಅಂತ. ಓಕೆ, ಕಾದಿದೆ. ಕಬಾಬ್ ಏನು ಫ್ರೈ ಮಾಡಬೇಕಾದ್ರೆ ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಸಿ ಲೋ ಫ್ಲೇಮಲ್ಲಿ ಇಡಬೇಕು. ಈಗ ನನಗೆ ಟಿಪ್ಸ್ ಹಾಕೊಳ್ತಾ ಇದ್ದೀನಿ. ನೋಡಿ, ಕಬಾಬ್ ಎಲ್ಲ ಫ್ರೈ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ತೆಗೆದುಬಿಡ್ತೀನಿ. ಈಗ ನೋಡಿ
ಒಂದು ಸೆಟ್ಟು ತೆಗೆದಿದ್ದೀನಿ, ಆಲ್ರೆಡಿ ಕಬಾಬ್ ಆಗಿದೆ. ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡ್ತಾ ಇದ್ದರೆ ನನಗೆ ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಮಾಡಲಿಕ್ಕೆ ನನಗೆ ಒಂದು ಉತ್ಸಾಹ ಬರುತ್ತೆ. ಸೊ ದಟ್ ನೀವು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.